ವರ್ಷಕ್ಕೆ ಒಮ್ಮೆ ದರ್ಶನವನ್ನ ಕೊಡುವ ಹಾಸನಾಂಬೆಯರು ಒಂದು ದಿನ ಹಾಸನವನ್ನೇ ಬಿಡೋ ನಿರ್ಧಾರವನ್ನ ಮಾಡ್ತಾರೆ. ಹಾಸನಾಂಬೆಯ ಕ್ಷೇತ್ರದಲ್ಲಿ ಇಟ್ಟ ಹೂವು ಬಾಡೋದಿಲ್ಲ, ಹಚ್ಚಿದ ದೀಪ ಆರೋದಿಲ್ಲ. ಅದ್ಯಾಕೆ? ಹಿಂದೆ ಹಾಸನಾಂಬೆಯರು ನೆಲೆಯಾದಾಗ ಆ ಕ್ಷೇತ್ರದಲ್ಲಿ ದಿನನಿತ್ಯ ಭಕ್ತರು ಪೂಜೆ ಮಾಡ್ತಿದ್ರು. ಒಂದು ದಿನ ಮಾತೆಯರೇ ಸ್ವಯಂ ಭಕ್ತರ ಮನೆಗೆ ಹೋಗಿ ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಕೇಳೋದಾಗಿ ನಿರ್ಧಾರ ಮಾಡ್ತಾರೆ. ವಾಯು ವಿಹಾರಕ್ಕೆ ಹೊರಟ ದೇವಿಯರಿಗೆ ಪ್ರತಿ ಮನೆಯಿಂದ ಖಾರದ ಪುಡಿ ಘಾಟು ಹಾಗೆ ಒಗರಣೆ ಘಾಟು ಬರುತ್ತೆ. ಇದರಿಂದ ಅವರ ಮನೆಯ ಪ್ರವೇಶ ಮಾಡಲಿಕ್ಕೆ ತೊಂದರೆ ಆಗ್ತಿರುತ್ತೆ. ಕೋಪಗೊಂಡ ದೇವಿಯರು ಹಾಸನವನ್ನೇ ಬಿಟ್ಟು ಹೋಗುವ ನಿರ್ಧಾರವನ್ನ ಮಾಡ್ತಾರೆ. ಊರಲ್ಲಿ ಕಷ್ಟಗಳು ಶುರುವಾಗುತ್ತೆ. ಭಕ್ತರ ಕನಸಲ್ಲಿ ಹಾಸನಾಂಬೆಯರು ಬಂದು ಅವರ ನಿರ್ಧಾರವನ್ನ ತಿಳಿಸ್ತಾರೆ. ಒಂದು ದಿನ ಭಕ್ತರೆಲ್ಲ ಸೇರಿ ತಾಯಿಯಲ್ಲಿ ಕ್ಷಮೆಯಾಚಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಇದರಿಂದ ಒಲಿದ ಹಾಸನಾಂಬೆಯರು ಒಂದು ಒಪ್ಪಂದಕ್ಕೆ ಬರ್ತಾರೆ. ಬಲಿಪಾಡ್ಯಮಿಯ ಮಾರನೇ ದಿನ ಹೂವು, ಪ್ರಸಾದ, ಪೂಜೆಗಳನ್ನ ಮಾಡಿ ಗುಡಿಯ ಬಾಗಿಲನ್ನ ಮುಚ್ಚಿ ಮುಂದೆ ಆಶ್ವೀಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ನಾನು ನಿಮ್ಮೆಲ್ಲರಿಗೂ ದರ್ಶನವನ್ನ ಕೊಡ್ತೇನೆ ಅಂತ ಹೇಳ್ತಾರೆ. ವರ್ಷಕ್ಕೆ ಒಮ್ಮೆ ಗುಡಿಯ ಬಾಗಿಲನ್ನ ತೆಗೆದಾಗ ಇಟ್ಟ ಹೂವು ಬಾಡಿದರೆ, ಹಚ್ಚಿದ ದೀಪ ಆರಿದರೆ ಹಾಸನಾಂಬ ದೇವಿಯರು ಈ ಜಾಗವನ್ನ ತ್ಯಜಿಸಿದಂತೆ ಅಂತ ಮಾತೆಯರು ತಿಳಿಸ್ತಾರೆ. ಅವತ್ತಿಂದ ಇವತ್ತಿನವರೆಗೂ ಪ್ರತಿ ವರ್ಷ ಬಾಗಿಲನ್ನ ತೆಗೆದಾಗ ಒಂದು ಹೂವು ಕೂಡ ಬಾಡಿರೋದಿಲ್ಲ, ಹಚ್ಚಿದ ದೀಪ ಆರೋದಿಲ್ಲ. ಹಾಸನಾಂಬೆ ದೇವಿಯರು ಇಲ್ಲಿ ನೆಲೆಯಾಗಿದ್ದಾರೆ ಅನ್ನೋದಕ್ಕೆ ಇನ್ನೇನು ನಿದರ್ಶನ ಬೇಕು ಅಲ್ವಾ? ಹಾಸನಾಂಬೆಯ ರೀತಿಯೇ ವರ್ಷಕ್ಕೆ ಒಮ್ಮೆ ದೇವಿಗಿರಿ ಬೆಟ್ಟದಲ್ಲಿ ಒಂದು ಅಮ್ಮನವರು ದರ್ಶನವನ್ನ ಕೊಡ್ತಾರೆ. ಅವರ ದರ್ಶನ ಮಾಡಲು ಲಕ್ಷಾಂತರ ಜನ ಬೆಟ್ಟವನ್ನ ಹತ್ತು ಕಾಯ್ಕೊಂಡು ಕೂತಿರ್ತಾರೆ. ಆ ದೇವಿ ಯಾರು? ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋಲಿ ಅವರ ಕಥೆಯನ್ನ ನಾನು ತಿಳಿಸ್ತೇನೆ.